ಅಂದ್ರೆ 3ನೇ ವಾರದಲ್ಲೇ ಇವಾಗ ನಿಮ್ಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿದೆ, ಗಂಡು ಮಗು ಆಯ್ತಾ ಹಾಗಾದ್ರೆ? ಹೌದು ಆಗಿದೆ ಗುರುಗಳೇ. ಅದ್ಭುತ ಸ್ವಾಮಿ, ಅದ್ಭುತ. ನಾನು ಹೆಣ್ಣು ಮಗು ಆಯ್ತದೆ ಅನ್ಕೊಂಡಿದ್ದೆ. ಇಲ್ಲ ಹ್ಮ್. ನೀನ್ ಗಂಡೇ ಆಗೋದಂತ ಹೇಳಿದ್ರಿ ನೀವು. ಗಂಡು ಮಗುನೇ ಆಯ್ತು. ಮೊದಲನೇದು ಗಂಡು ಆಗಿತ್ತು, ಎರಡನೇದು ಗಂಡು ಆಗಿತ್ತು ನಂಗೆ. ನೋಡ್ತೀರಾ, ಇದೇ ರಾಯರ ಪವಾಡ. ಹ್ಮ್. ಅದಕ್ಕೆ ನಾನು ಅಲ್ಲ. ಎಲ್ಲರಿಗೂ ಹೇಳ್ತಾ ಇರೋದು, ರಾಯರ್ನ ನಂಬಿ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ. ಆದ್ರೆ ನನ್ನ ಧ್ವನಿ ಮುಖಾಂತರದಲ್ಲಿ ಎಲ್ಲಾ ಜನಗಳಿಗೆ ತಿಳಿಸುವುದು ಒಂದೇ ಒಂದು: ಪ್ರತಿ ಒಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಇರಬೇಕು ಅನ್ನುವುದೇ ನನ್ನ ಆಸೆ. ಖಂಡಿತ ಗುರುಗಳೇ, ಸುಮಾರು ಮನೇಲಿ ಇದೆ ಗುರುಗಳೇ, ನಾನ್ ನೋಡಿರೋ ಮಟ್ಟಿಗೆ. ಹೌದು. ಎಷ್ಟೋ ಜನದ ಮನೆಯಲ್ಲಿ, ಹ್ಮ್. ಕತ್ಲಾಗಿರೋ ಮನೆಯಲ್ಲಿ ಅವ್ರ ಫೋಟೋ ಹೋಗಿ ಬೆಳಕಾಗಿರೋದು ಸುಮಾರು ಜನ ನಮ್ಮ ಮನೆಗಳಲ್ಲೇ ನೋಡಿದೀನಿ. ಎಕ್ಸಾಂಪಲ್, ನಾನು ರಥವನ್ನು ಮಾಡ್ಬೇಕಾದ್ರೆ ನನ್ನ ತಮ್ಮ ರಥ ಮಾಡ್ದ, ಅವನ ಹ್ಮ್. ಜೊತೆಗೆ ನಾನು ಹೋಗಿ ಮಾಡಿದೆ. ಹ್ಮ್. ಮಂತ್ರಾಲಯದಲ್ಲಿ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಯಾರು ಸ್ವಾಮಿ ಮಾತಾಡೋದು? ಗುರುಗಳೇ, ನಾನು ಕಾರ್ತಿಕ್ ಅಂತ ಮೈಸೂರಿಂದ. ನಮಸ್ಕಾರ ಸ್ವಾಮಿ, ಹೇಳಿ. ನಮಸ್ಕಾರ ಸ್ವಾಮಿ. ರಥವನ್ನು ಹೇಳ್ಕೊಟ್ಟಿದ್ರಿ ನೀವು. ಹ್ಮ್. ರಥವನ್ನು ಮಾಡ್ತಾ ಇದ್ದೆ. ಒಂದು ಗಂಡು ಮಗು ಆಯ್ತದೆ ಅಂತ ಹೇಳಿದ್ರಿ, ಗಂಡು ಮಗುನು ಆಯ್ತು. ಓಹೋ, ಅಂದ್ರೆ ನಿಮ್ಗೆ ಪವಾಡ ಆಗಿದ್ದೇನೆ ಇವಾಗ? ಹೌದೌದು ಗುರುಗಳೇ, ಪವಾಡ ಆಗಿದೆ. ಓಕೆ. ಏನ್ ಏನ್ ಹೇಳಿ ಹ್ಮ್. ಸ್ವಾಮಿ, ಗಂಡ್ ಮಗು ಆಗತ್ತ ಅಂತ ಹೇಳಿದ್ದೆ, ಗಂಡ್ ಮಗು ಆಯ್ತೇನು? ಹೌದೌದು, ಗಂಡು ಮಗು ಆಗಿದೆ. ಓಹೋ, ಅದ್ಭುತ. ಮತ್ ನಮಗೆ ಈ ಪಾರ್ಟಿ ಯಾವಾಗ ಕೊಡ್ತೀರಾ ಸ್ವಾಮಿ? ಹೋಳಿಗೆ ಊಟ ಯಾವಾಗ ಬನ್ನಿ ಗುರುಗಳೇ, ಕೊಡ್ತೀರಾ? ನೀವ್ ಬರೋದ್ ಹೆಚ್ಚ ಗುರುಗಳೇ, ನಾವ್ ಕೊಡ್ಸೋದ್ ಹೆಚ್ಚ. ನೀವು ನಮ್ ಮನೆಗ್ ಬಂದು ಕಾಲ್ ಮಡಗ್ತಾ ಇರಂಗೆ ನಮ್ ಮನೆ ಪಾವನ ಆಗೋದು ಗ್ಯಾರಂಟಿ ಗುರುಗಳೇ. ಅಯ್ಯಯ್ಯೋ. ಅದಂತೂ ಸತ್ಯ. ಅಲ್ಲ ಸ್ವಾಮಿ, ರಾತ್ರಿ 2 ಗಂಟೆ ಆಗಿದೆ ಇವಾಗ. ಈ ಟೈಮಲ್ಲಿ ಫೋನ್ ಹೌದು. ಮಾಡಿ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ಹೌದು ಗುರುಗಳೇ, ಆಗಿರೋದ್ನ ನಿಜ ಅಂತ ಹೇಳ್ಬೇಕು ತಾನೆ. ಖಂಡಿತ. ನೀವೆಲ್ಲರೂ ನಮ್ಗೆಲ್ಲ ರಾಯರು ಮಕ್ಳು ಅಂದ್ಮೇಲೆ, ನಿಮ್ ರೂಪದಲ್ಲಿ ನಾವ್ ರಾಯರ್ ನೋಡ್ತಾ ಇದ್ದ ಮೇಲೆ ಹೇಳೋದ್ರಲ್ಲಿ ಏನು ಸಂಕೋಚ ಸ್ವಾಮಿ. ನೀವ್ ಬಂದ್ ನಮ್ ಮನೆಗ್ ಬಂದ್ ನೀವ್ ಕಾಲ್ ಮಾಡ್ತಾರಂಗೆ ನನ್ ಜೀವನ, ನನ್ ಕಷ್ಟ ಎಲ್ಲ ಪಾವನ ಆಯ್ತು ಅಂತ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದಾರೆ. ಮನ್ಸಲ್ಲಿ ಗ್ಯಾರಂಟಿ ಅದಾಯ್ತದೆ. ಅಯ್ಯಯ್ಯೋ ಸ್ವಾಮಿ, ನೋಡಿ ಒಂದು ವಿಚಾರದಲ್ಲಿ, ಇಲ್ಲಿ ರಾಯರ ಸ್ಥಾನ ತುಂಬುವುದಕ್ಕೆ ಯಾರಿಗೂ ಆಗುವುದಿಲ್ಲ. ಆ ಜಾಗ ತುಂಬುವುದಕ್ಕೆ ಮಹಾನ್ ಗುರುಗಳಾದಂತ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಮಾತ್ರ ಅದು ಸಾಧ್ಯತೆ ಆಗುತ್ತೆ. ಇಲ್ಲಿ ಹೌದು ಗುರುಗಳೇ, ನಮಗೊಂದು ಅವ್ರಿಗಿದೆ ಇಲ್ಲ ಅಂತ ಹೇಳ್ತಾರ ಗುರು. ಆ ಗುರುಗಳೇ ಆ ರೂಪದಲ್ಲಿ ಇನ್ನೊಬ್ರು ಗುರುಗಳಿಗೆ ನಿಮ್ಮನ್ನ ನೋಡಿ ಕಣ್ಣೀರಲ್ಲಿ ಆಗ್ತಾ ಇರೋವಂತ ನಮ್ಮಂತವ್ರಿಗೆ ಕಣ್ಣೀರ್ ಒರ್ಸಪ್ಪ ಅಂತ ಕಳ್ಸಿದಾರ. ಆ ಗುರುಗಳಿಗೆ ನಾನು ನಮಸ್ಕಾರ ಮಾಡಬೇಕು. ಖಂಡಿತ ಸ್ವಾಮಿ, ಒಳ್ಳೇದು. ರಾತ್ರಿ 2 ಗಂಟೆಯಲ್ಲೂ ಇಂಥ ಸಿಹಿ ಸುದ್ದಿಯನ್ನು ಹೇಳ್ತಾ ಇದ್ದೀರಾ, ತುಂಬಾ ಒಳ್ಳೇದಾಯ್ತು. ಈ ಗುರು ಹೌದು ರಾಘವೇಂದ್ರ ಗುರುಗಳೇ. ಸ್ವಾಮಿ ಅವರು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ. ಹೇಳ್ತೀರಾ, ನಾನು ನಿಮ್ಗೆ ಏನೇ 9 ವಾರ ವ್ರತವನ್ನು ಹೇಳ್ಕೊಟ್ಟಾಗ ಎಷ್ಟನೇ ವಾರದಲ್ಲಿ ಆಯ್ತು ಸ್ವಾಮಿ ಇದು ನಿಮ್ಗೆ ಪವಾಡ? ನಂಗೆ ಗುರುಗಳೇ, ನೀವು ನನ್ಗೆ ಮಗು ರಥವನ್ನು ಹೇಳ್ಕೊಟ್ರಿ. ಅದಾದ್ಮೇಲೆ ಮಗು ಹುಟ್ರೆ ಸೂತ್ಕ ಅಂತ ಹೇಳಿ ಆಯ್ತದೆ ಅಂತಲ್ಲ ಗುರುಗಳೇ ಅಂತಂದ್ರೆ, ಇಲ್ಲ ಸೂತ್ಕೇನು ಆಗಲ್ಲ ಕಣಪ್ಪ, ನೀವ್ ಮಾಡು ಕಂಟಿನ್ಯೂ ಮಾಡಿ ಅಂದ್ರೆ 3ನೇ ವಾರಕ್ಕೆ ಆಯ್ತು ಗುರುಗಳೇ ನಂಗೆ. ಓಹೋ, ಅಂದ್ರೆ 3ನೇ ವಾರದಲ್ಲೇ ಇವಾಗ ನಿಮ್ಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿದೆ, ಗಂಡು ಮಗು ಆಯ್ತಾ ಹಾಗಾದ್ರೆ? ಹೌದು ಆಗಿದೆ ಗುರುಗಳೇ. ಅದ್ಭುತ ಸ್ವಾಮಿ, ಅದ್ಭುತ. ನಾನು ಹೆಣ್ಣು ಮಗು ಆಯ್ತದೆ ಅನ್ಕೊಂಡಿದ್ದೆ. ಇಲ್ಲ ಹ್ಮ್. ನೀನ್ ಗಂಡೇ ಆಗೋದಂತ ಹೇಳಿದ್ರಿ ನೀವು. ಗಂಡು ಮಗುನೇ ಆಯ್ತು. ಮೊದಲನೇದು ಗಂಡು ಆಗಿತ್ತು, ಎರಡನೇದು ಗಂಡು ಆಗಿತ್ತು ನಂಗೆ. ನೋಡ್ತೀರಾ, ಇದೇ ರಾಯರ ಪವಾಡ. ಹ್ಮ್. ಅದಕ್ಕೆ ನಾನು ಅಲ್ಲ. ಎಲ್ಲರಿಗೂ ಹೇಳ್ತಾ ಇರೋದು, ರಾಯರ್ನ ನಂಬಿ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿ. ಆದ್ರೆ ನನ್ನ ಧ್ವನಿ ಮುಖಾಂತರದಲ್ಲಿ ಎಲ್ಲಾ ಜನಗಳಿಗೆ ತಿಳಿಸುವುದು ಒಂದೇ ಒಂದು: ಪ್ರತಿ ಒಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಇರಬೇಕು ಅನ್ನುವುದೇ ನನ್ನ ಆಸೆ. ಖಂಡಿತ ಗುರುಗಳೇ, ಸುಮಾರು ಮನೇಲಿ ಇದೆ ಗುರುಗಳೇ, ನಾನ್ ನೋಡಿರೋ ಮಟ್ಟಿಗೆ. ಹೌದು. ಎಷ್ಟೋ ಜನದ ಮನೆಯಲ್ಲಿ, ಹ್ಮ್. ಕತ್ಲಾಗಿರೋ ಮನೆಯಲ್ಲಿ ಅವ್ರ ಫೋಟೋ ಹೋಗಿ ಬೆಳಕಾಗಿರೋದು ಸುಮಾರು ಜನ ನಮ್ಮ ಮನೆಗಳಲ್ಲೇ ನೋಡಿದೀನಿ. ಎಕ್ಸಾಂಪಲ್, ನಾನು ರಥವನ್ನು ಮಾಡ್ಬೇಕಾದ್ರೆ ನನ್ನ ತಮ್ಮ ರಥ ಮಾಡ್ದ, ಅವನ ಹ್ಮ್. ಜೊತೆಗೆ ನಾನು ಹೋಗಿ ಮಾಡಿದೆ. ಹ್ಮ್. ಮಂತ್ರಾಲಯದಲ್ಲಿ ರಾಯರ ಫೋಟೋ ನಮ್ಮ ಮನೆಗ್ ಬಂದ ಮೇಲೆ ತುಂಬಾ ಚೇಂಜಸ್ ಆಗಿದೆ ಗುರುಗಳೇ. ಹಾ. ತುಂಬಾ ಚೇಂಜಸ್ ಆಗಿದೆ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಸ್ವಾಮಿ, ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದ ಹಿಡಿದು ಬಿಡಿ, ನಿಮ್ಮ ಬದುಕನ್ನೇ ರಾಯರ ಪಾದ ಬದಲಾಯಿಸಿಕೊಡ್ತಾರೆ. ಹಿಡಿಬೇಕು, ನಿಮ್ ಪಾದ ಹಿಡಿಬೇಕು ಗುರುಗಳೇ. ರಾಯರ ಪಾದ ಹಿಡಿದು ಬಿಟ್ಟಾದ್ರೆ ನಿಮ್ ಪಾದ ಹಿಡಿಬೇಕು. ನಿಮ್ ಪಾದದಲ್ಲೇ ನಾವ್ ಇವತ್ತು ಒಂದು ರೀತಿಯಲ್ಲಿ ಒಂದ್ 4 ಜನ ಒಳ್ಳೆಯವನು ಅನ್ನಿಸ್ಕೊಳ್ಳೋ ಲೆವೆಲ್ ಬರ್ತಾ ಇದೀವಿ ಅಂದ್ರೆ ನಿಮ್ ಪಾದ ಹಿಡಿಬೇಕು ನಾವು. ಅಯ್ಯಯ್ಯೋ. ಎಲ್ಲ ರಾಯರ ಕೃಪೆ, ನಮ್ದೇನೇ ಇಲ್ಲ. ಎಲ್ಲ ರಾಯರು ನಡೆಸಿರೋ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಹೊರತು ನಮ್ಮ ದಾರಿಯಲ್ಲಿ ನಾವು ನಡೀತಾ ಇಲ್ಲ. ರಾಯರ ಮೇಲೆ ಭಕ್ತಿ ಇರ್ಲಿ, ನಂಬಿಕೆ ಇರ್ಲಿ, ತಾಳ್ಮೆ ಇರ್ಲಿ, ಇವು ಮೂರು ನಿಮ್ಮಲ್ಲಿ ಇತ್ತಂದ್ರೆ ನಿಮ್ಮನ್ನ ಜೀವನದಲ್ಲಿ ಎಲ್ಲೋ ಕರೆದುಕೊಂಡು ಹೋಗ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ಯಾಕೆ ಇವೆಲ್ಲ ಹತ್ತಿರದಲ್ಲಿ ನಿಮ್ಮಂತ ನಮ್ಗೆ ಆಶೀರ್ವಾದ ಮಾಡ್ಬಿಟ್ರೆ ಗುರುಗಳೇ,
ನೀವ್ ಹೇಳಂಗೆ ರಾಘವೇಂದ್ರ ಸ್ವಾಮಿಗಳು ಎಲ್ಲೋ ಕರ್ಕೊಂಡ್ ಹೋಯ್ತಾರ ನಮ್ಗೆ. ಖಂಡಿತ. ಇವತ್ತು ನೋಡಿ ಹತ್ತಿರದಲ್ಲಿ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ತಗೊಂಡು ಬನ್ನಿ. ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಆ ಪುಣ್ಯ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ನೀವು ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರೆ, ಮಕ್ಕಳೇ ಬಂದಿದ್ದೀರಾ ಬನ್ನಿ ಅಂತ ಹೇಳ್ತಾರೆ. ರಾಯರು ನಿಮ್ಮಲ್ಲಿ ಹಣಕಾಸು ಕೇಳಲ್ಲ, ಆಭರಣಗಳು ಕೇಳಲ್ಲ. ಮಕ್ಕಳೇ, ನಿಮ್ಮ ಪ್ರೀತಿ ವಿಶ್ವಾಸ ಬನ್ನಿ ನನ್ನ ಒಟ್ಟಿಗೆ, ನಿಮ್ಮ ಕಷ್ಟಗಳಿಗೆ ಹೇಳಿ, ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಹೇಳಿ, ಸದಾ ನಾನು ನಿಮ್ಮ ಒಟ್ಟಿಗೆ ಇರುತ್ತೇನೆ ಅಂತ ಹೇಳಿದರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಗುರುಗಳೇ. ನೋಡಿ, ಈ ಟೈಮಲ್ಲೂ 2:15 ಆಯ್ತು ಟೈಮು, ರಾತ್ರಿ. ಇಂಥ ಸಂದರ್ಭದಲ್ಲೂ ನೀವು ನನಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಅನುಗ್ರಹ ಆಗಿದೆ ಅಂತಂದು ಭಕ್ತಿಯಿಂದ ರಥವನ್ನು ಹೇಳ್ಕೊಟ್ಟಿದ್ದೇನೆ, ಅದನ್ನ ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡಿ. ಇನ್ನೂ ನಿಮ್ಗೆ ಒಂದು ಪವರ್ಫುಲ್ ಆಗಿರೋದು, ಇನ್ನೂ ಒಂದು ರಥವನ್ನು ತಿಳಿಸ್ಕೊಡ್ತೀನಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಸ್ವಾಮಿ. ಅಯ್ಯೋ ಖಂಡಿತ ಗುರುಗಳೇ, ನಾವು ಭಗವಂತಂಗೆ ರಾಯರು ಎಷ್ಟು ನೆಂಬಿದೀನಿ ಅಷ್ಟೇ ಭಗವಂತ ನಿಮ್ಗೂ ನೆಂಬಿದೀನಿ ಗುರುಗಳೇ. ನಮ್ಗಂತೂ ಕೈ ಅಂತೂ ಬಿಡಬೇಡಿ. ಇವಾಗ ಏನೋ ಅಪಪ್ರಚಾರ ಎಲ್ಲ ಮಾಡ್ತಾ ಇದಾರೆ, ಅವಕ್ಕೆಲ್ಲ ಮನ್ಸಿಗೆ ಹಾಕೊಳಕ್ ಹೋಗ್ಬೇಡಿ ನೀವು. ಅಯ್ಯೋ ಇಲ್ಲ ಸ್ವಾಮಿ, ನನಗೆ ಈಗ ಆಯ್ತಾ ಗುರುಗಳೇ? ಒಂದು ವಿಚಾರದಲ್ಲಿ ನೋಡಿ, ಅಪಪ್ರಚಾರ ಮಾಡ್ತಾರಾ, ಅವ್ರ ಖುಷಿಗೋಸ್ಕರ ಮಾಡ್ತಾರ, ಮಾಡ್ಲಿ. ನನಗೆ ಇದು 3 ಕಂಟಕ ಇದೆ ಟೋಟಲ್ ಆಗಿ. ಇವಾಗ 1ನೇ ಕಂಟಕ ಇದು, ಇನ್ನೂ 2 ಕಂಟಕ ಬರುತ್ತೆ. ಇದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳುವುದಿಲ್ಲ. ಯಾಕಂದ್ರೆ ರಾಯರಿದ್ದಾರೆ ಬಿಡಿ ಗುರುಗಳೇ. ನಾನು ಗುರುಗಳೇ, ನಂಬಿರೋದು. ನಮ್ಮಂತವ್ರಿಗೆ ಎಂತ ಕಂಟಕ ಇದ್ರೆ ರಾಯರು ದೂರ ಮಾಡ್ತೀವಿ ಅಂತ ನೀವು. ರಾಯರು ತುಂಬಾ ಹತ್ತಿರದವರು ಆದವ್ರಿಗೇನೆ ಭಗವಂತ ನಿಮಗ್ ಬಿಡ್ತಾರ? ಏನು ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಮಾಡೋದಕ್ಕಾಗಲ್ಲ, ಬಿಡಲ್ಲ. ಇದನ್ನ ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಮನಃಶಾಂತಿ ನೆಮ್ಮದಿ, ಅವ್ರ ಖುಷಿಗೋಸ್ಕರ ಯಾರ್ದೋ ಮಾತು ಕೇಳ್ಕೊಂಡು ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹುಬ್ಳಿಲಿ ಇರ್ತಕ್ಕಂತ ಒಂದು ತಾಯಿ ಅವ್ರಿಗೆ ಏನೋ ಒಂದು ಮುಖಾಂತರಲ್ಲಿ ಹೇಳಿದಿತ್ತು. ಯಾಕಂದ್ರೆ ಆ ತಾಯಿ ಹುಬ್ಳಿಯಲ್ಲಿ ಒಂದು ಘಟನೆ ನಡೀತು, ಅದನ್ನ ನಾನು ಅವ್ರ ಹೆಸರು ಹೇಳೋದು ಬೇಡ. ಆ ತಾಯಿ ಮಾತು ಕೇಳ್ಕೊಂಡು ಇವ್ರು ಆತರ ಮಾಡ್ತಾ ಇದಾರೆ ಅಷ್ಟೇ. ಇವರು ಬೇಕಂತ ಮಾಡ್ತಾ ಇಲ್ಲ, ಆ ತಾಯಿಯಲ್ಲೇ ನುಡಿಸ್ತಾ ಇದ್ದಾರೆ, ಇವ್ರು ನುಡಿತಾ ಇದ್ದಾರೆ ಅಷ್ಟೇ. ಬನ್ನಿ ಗುರುಗಳೇ, ರಾಯರು ಇರ್ಬೇಕಾದ್ರೆ ನೀವ್ ಯಾಕೆ ತಲೆ ಕೆಡ್ಸ್ಕೊತೀರ? ರಾಯರು ಇರ್ಬೇಕಾದ್ರೆ ನಾವುಗಳು ಇರ್ಬೇಕಾದ್ರೆ ನಾನು ಒಬ್ರನೇ ನಿಮ್ಗೆ ನಾನು ಮಸಿ ಕೇಳ್ತಾ ಇರೋದು. ಬಳಿಯೋ ಕೆಲ್ಸ ಯಾವತ್ತೂ ನಾವ್ ಮಾಡ್ಕೊಡಕ್ ಬಿಡಲ್ಲ ನಿಮ್ಗೆ, ಅದೊಂದು ಖಂಡಿತ. ಏನ್ ಸ್ವಾಮಿ? ನಿಮಗೆ ಮಸಿ ಬಳಿಯೋಂತ ಕೆಲ್ಸ ಯಾರು ಮಾಡ್ಕೊಡಕ್ ನಾವಂತೂ ಬಿಡಲ್ಲ ಖಂಡಿತ. ರಾಯರು ಬಿಡಲ್ಲ ನಿಮ್ಗೆ. ಇರ್ಲಿ, ಅವ್ರ ಖುಷಿಗೋಸ್ಕರ ಮಾಡ್ತಾರೆ, ನಾವ್ ಅವ್ರಿಗೆ ಏನು ಅನ್ನೋದು ಬೇಡ. ಯಾವ ಅವ್ರಿಗೆ ಖುಷಿ ಗುರುಗಳೇ, ಕಣ್ಣೀರ್ನ ಒರೆಸ್ತಾ ಇರೋ ಗುರುಗಳು ನೀವು. ನಮ್ಗೆ ಅಯ್ಯೋ ಇವತ್ತು ಎಷ್ಟು ಕಷ್ಟ ಇದ್ರುವೆ ಅಂತ ಸ್ವಾಮಿ, ಕಷ್ಟ ಎಲ್ಲ ದೂರ ಮಾಡಿದವ್ರು ನೀವು. ನಾನು ಅಂತದ್ರಲ್ಲಿ ಗುರುಗಳಲ್ಲ. ಈ ತರ ಮಸಿ ಬಳಿಯೋ ಕೆಲ್ಸ ನಾನು ಮಾಡಿದ್ರೆ ನಾನು ಗುರುಗಳಲ್ಲ. ನಾನು ನಿಮ್ಮ ಹಾಗೆ ನಮ್ಮನ್ ಮನುಷ್ಯ, ಗುರುಗಳು. ನಿಮ್ಮ ಹಾಗೆ ಇಲ್ಲ ಮನುಷ್ಯ. ಗುರುಗಳೇ. ಏನ್ ಮಾಡ್ತೀರಾ, ಅವ್ರು ಅಂತ ಇದಾರ ಅನ್ಲಿ. ಆದ್ರೆ ಇದೆಲ್ಲ ಮೇನ್ ಸುತ್ತೂರುದಾರದಲ್ಲಿ ಇರ್ತಕ್ಕಂತ ಹುಬ್ಳಿಯಲ್ಲಿ ಒಬ್ಬರ ತಾಯಿ, ಆ ತಾಯಿ ಹೆಸರು ಹೇಳೋದು ಬೇಡ. ಯಾಕಂದ್ರೆ ಅದು ನನ್ನ ತಾಯಿ ಆಗಿದ್ದಾಳೆ. ನನ್ನ ತಾಯಿನೇ ಆ ಕೆಲಸ ಮಾಡಿಬಿಟ್ಟಿದ್ರೆ ನನ್ನ ತಾಯಿಗೆ ಬಯಕ್ ಆಗ್ತಾ ಇತ್ತೇನ್ ನನಗೆ? ಹ್ಮ್ ಅಲ್ಲ, ಇವಾಗ ಆ ತಾಯಿ ಆ ಸ್ವಾಮಿಗೆ ಒಬ್ರಿಗೆ ಹೇಳ್ಕೊಡ್ತಾ ಇದ್ದಾರಲ್ವಾ, ಅದು ಹೇಳ್ಕೊಡ್ಲಿ, ಏನು ಹ್ಮ್ ಇರ್ಲಿ. ಆ ಆ ತಾಯಿಗೆ, ಆ ತಾಯಿ ಜಾಗದಲ್ಲಿ ನನ್ನ ಸ್ವಂತ ತಾಯಿ ಆಗಿದ್ರೆ ಇವತ್ತು ಯಾಕಮ್ಮ ಆ ತಾಯಿಗೆ ಹೇಳ್ಕೊಟ್ಟಿದೆ, ಅವ್ರಿಗೆ ಹೇಳ್ಕೊಟ್ಟಿದೆ ಅಂತಂದು ಕೇಳಿ ನಮ್ಮ ತಾಯಿಗೆ ಭಯಕ್ ಆಗ್ತಾ ಇತ್ತೇನ್ ನನಗೆ? ಹ್ಮ್ ಇರ್ಲಿ, ಇವತ್ತು ನನ್ನ ತಾಯಿನೇ ಹೇಳಿದಾಳೆ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆಗೋದು ಒಳ್ಳೇದಲ್ವಾ? ನಮ್ಮ ದಾರಿ ಏನಿದೆ, ನಾನು ನಿಮ್ಗೂ ಒಬ್ಬರನೇ. ದೊಡ್ಡ ಗುಣ ಅನ್ನೋದು ಇದಿದೆ ಗುರುಗಳೇ ನಿಮ್ಗೆ. ಇರ್ಲಿ, ನಾನು ಒಬ್ರನೇ, ನಾನು ಅವ್ರು ಬೇಕು ಇವ್ರು ಬೇಕು ಅಂತ ಕೇಳ್ತಾ ಇಲ್ಲ. ನನಗೊಬ್ರೇ ಒಬ್ರು ಬೇಕು, ಆ ಭಗವಂತ ಒಬ್ರೇ ಬೇಕು, ಗುರು ರಾಘವೇಂದ್ರ ಸ್ವಾಮಿ ಅವ್ರು ಅಷ್ಟೇ ಬೇಕು. ಬೇರೆ ನನಗೆ ಯಾರು ಬೇಡ. ನಾನು ಅವ್ರ ಪಾದ ಹಿಡಿದ್ರೆ ಸ್ವರ್ಗವೇ ನಂದಾಗ್ಬಿಡತ್ತೆ ಸ್ವಾಮಿ, ಸ್ವರ್ಗವೇ ಹೌದು ನಂದಾಗ್ಬಿಡತ್ತೆ. ನಾನು ಹಣಕಾಸಿಗೋಸ್ಕರ ಆಸೆ ಪಟ್ಟವನಲ್ಲ. ಬೇಡ, ಹೌದು ದುಡ್ಡು ಖಂಡಿತ. ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆ ದುಡ್ಡು ಬೇಡ ನನಗೆ. ಆ ಅದಕ್ಕೆಲ್ಲ ಗುರುಗಳೇ ನಿಮ್ ಪಾದವನ್ನ ನಾವ್ ಹಿಡಿತಾ ಇರೋದು. ನನಗೆ ಒಬ್ರತ 1 ರೂಪಾಯಿ ತಗೊಳ್ಳಿ ಅಂತ ಏನು ಕೊಡಂತ ರಥವನ್ನ ಹೇಳ್ಕೊಡ್ತಾ ಇರ್ಬೇಕಾದ್ರೆ ನಿಮ್ ಪಾದ ಹಿಡಿದೆ ಅಂದ್ರೆ ದೇವ್ರ ಪಾದ ಹಿಡಿಯೋದು ಒಂದೇ, ನಿಮ್ ಪಾದ ಹಿಡಿಯೋದು ಒಂದೇನೆ. ಅಯ್ಯೋ ಇರ್ಲಿ, ಎಲ್ಲ ರಾಯರ ಕೃಪೆ. ನೋಡಿ ಸ್ವಾಮಿ, ಇವತ್ತು ನಿಮ್ಮ ಹತ್ರ ದುಡ್ಡು ಕಿತ್ಕೋಬಹುದು, ಆದ್ರೆ ನನ್ನ ಅಣ್ಣ ತಮ್ಮಂದಿರ ಹತ್ರ ಕಿತ್ಕೋಬಹುದೇನು, ನನ್ನ ತಂದೆ ತಾಯಿ ಹತ್ರ ಕಿತ್ಕೋಬಹುದೇನು? ಬೇಡ, ನೀವೆಲ್ರೂ ನನ್ನವರೇ ಅಂದ ಮೇಲೆ ನಾನ್ ನಿಮ್ಮ ಹತ್ರ ಯಾಕಪ್ಪ ಸ್ವಾಮಿ ದುಡ್ಡಿಗೆ ಆಸೆ ಪಡ್ಲಿ? ಬನ್ನಿ, ನಾನು ಎಲ್ಲರಿಗೂ ಒಂದು ರಥವನ್ನು ಯಾವ ಮುಖಾಂತರದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಫೋನ್ ಮುಖಾಂತರದಲ್ಲಿ ತಿಳಿಸಿ ನಿಮ್ಗೆ ಎಲ್ಲರಿಗೂ ಅನುಗ್ರಹ ಆಗ್ತಾ ಇದೆ. ಸಾವಿರಾರು ಕಿಲೋಮೀಟರ್ ದೂರ ಇರ್ತೀರಾ, ಅಲ್ಲಿರಕ್ ಹೋಗ್ಬೇಡಿ, ಹತ್ತಿರದಲ್ಲೇ ನಿಮಗೆ ಲೈನಲ್ಲೇ ಬನ್ನಿ, ಹತ್ತಿರದಲ್ಲೇ ಬನ್ನಿ, ನಿಮ್ಗೆ ರಾಯರ ದರ್ಶನ ಸಿಗುತ್ತೆ ಅಂತಂದು ರಾಯರೊಟ್ಟಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಇದನ್ನ ಮಾಡ್ತಾ ಇರೋದು ನಾನು ತಪ್ಪೇನು? ಇಲ್ಲ ಇಲ್ಲ, ತುಂಬಾ ಒಳ್ಳೇದ್. ಎಷ್ಟೋ ದೂರದಲ್ಲಿ ನಿಂತ್ಕೊಂಡಿರ್ತೀರಾ, ಅಲ್ಲಿ ಬೇಡ, ಹಿಂಗ್ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ. ಇವತ್ತು ನೋಡಿ, ಅವ್ರು ನನಗೆಲ್ಲ ಹೇಳಿದಾರಲ್ವಾ, ಕೆಟ್ಟದಾಗಿ ಮಾತಾಡ್ತಾ ಇದಾರೆ, ಮಾತಾಡ್ಲಿ. ಆದ್ರೆ ಒಂದು ವಿಚಾರದಲ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸೋಣ.
ಅದ್ ನಿಮ್ ದೊಡ್ಡ ಗುಣ ಗುರುಗಳೇ. ಅದಕ್ಕೆ ಒಳ್ಳೇದಾಗ್ಲಿ. ರಾಯರ್ನ ನಂಬ್ರಿ. ಇನ್ನೊಬ್ರು ಏನೋ ಅದನ್ನ ಮಾತಾಡ್ತಾರೆ ಇದನ್ನ ಮಾತಾಡ್ತಾರೆ ಅಂತ ನಾವ್ ಯಾವುದಕ್ಕೂ ತಲೆ ಕೆಡಿಸ್ಕೊಳೋದು ಬೇಡ. ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ. ನಿಮ್ಗೆ ಬಿಡುವಿದ್ದಾಗ ಮಂತ್ರಾಲಯಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡ್ ಬನ್ನಿ. ಇವತ್ತು ನೋಡಿ ನಿಮ್ಗೆ ಅನುಗ್ರಹ ಆಯಿತು, ನನಗೆ ಗಂಡು ಮಗು ಆಯ್ತು ಅಂತಂದು ಹೇಳ್ತಾ ಇದ್ದಾರಲ್ಲ, ಇದೇ ರಾಯರ ಪವಾಡ. ನೀವು ಖಂಡಿತ ಭಕ್ತಿಯಿಂದ ಗುರುಗಳೇ ಪೂಜೆ ಆಗಿರ್ಲಿ. ಮಾಡಿದ್ದಕ್ಕೆ ನಿಮ್ಮ ಮನೆಯಲ್ಲಿ ಕೃಷ್ಣ ಹುಟ್ಟಿ ಬಂದಿದ್ದಾರೆ. ಹ್ಮ್. ಹೌದಲ್ವಾ ಸ್ವಾಮಿ? ಹೌದು. ಹೌದೌದು ಗುರುಗಳೇ. ಅದಕ್ಕೆ ನಾನು ನಿಮ್ಮಲ್ಲಿ ಕೇಳೋದು ಒಂದೇ. ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಹೇಳಿದ್ದೀನಿ. ನಿಮ್ಮ ಮನೆಗೆ ಇವತ್ತು ನಿಮಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಮನೆಗೆ ಕರೆಸಿ ನನಗೆ ಒಂದು ಹೋಳಿಗೆ ತುಪ್ಪ ಕೊಟ್ಬಿಡಿ. ಹ್ಮ್. ಖಂಡಿತ ಗುರುಗಳೇ. ನಾನು ನಿಮ್ಮಲ್ಲಿ ಏನು ಭಗವಂತ ಕೇಳಲ್ಲ. ನಮ್ಗೆ, ಈ- ಅಯ್ಯೋ ಗುರುಗಳೇ, ಭಗವಂತ ನಮ್ಗೆ ಹಾ, ನೀವ್ ಬಂದ್ರೆ ಸಾಕು, ನಮ್ ಮನೆ ಪಾವನ ಆಗಿ ನನ್ ಕಷ್ಟನೆಲ್ಲ ದೂರ ಮಾಡ್ತಂತ ಇವತ್ತು ನಾನ್ ರಾಯರ ಮನ್ಸಲ್ಲಿ ಹೇಳ್ತಾ ಇದ್ದೆ. ಈ ಗುರುಗಳು ಕರ್ಕೊ ಹೋಗಿ ನಿಮ್ ಮನೆ ಪಾದವನ್ನು ನೀನು ಮಡಗ್ಸು, ನೀನ್ ಯಾವತ್ತು ಪಾವನ ಇದೆ ಅಂತ ಇರ್ತಾರೆ. ಇವತ್ತು ನಮ್ಮ ಮನ್ಸಲ್ಲಿ ನಾನ್ ಬೇಡ್ಕೊಳ್ಳೋದೇನು, ಗುರುಗಳೇ ಹ್ಮ್. ನಮ್ ಮನೆಗ್ ಬನ್ನಿ, ನಿಮ್ ಪಾದ ನಮ್ ಮನೆಗ್ ಮಡಗಿ, ಬಡವ್ರ ಮನೆಗೆ ನಾನ್ ನೀವ್ ಮಡಗಿದ ತಕ್ಷಣನೇ ನನ್ ಲೈಫಲ್ಲಿ ಯಾವತ್ತು ಎಲ್ಲಾನು ಸಕ್ಸಸ್ ಕಾಣ್ತೀನಿ ಹೊರತು ಯಾವತ್ತು ಫೇಲ್ಯೂರ್ ಕಾಣಕ್ ಹೋಗಲ್ಲ. ಇವತ್ತು ತುಂಬಾ ಕಷ್ಟದಲ್ಲಿ ಬಿದ್ದೀನಿ, ನೀವ್ ಬಂದು ನಮ್ ಮನೆಗೆ ಕಾಲ್ ಮಡಗ್ತಾರಂಗೇನೆ ಅವತ್ತೇ ನಮ್ ರಾಯರು ಬಂದ್ರು ಅಂತ ನಾನ್ ತುಂಬಾ ಖುಷಿಯಿಂದ ಇರ್ತೀನಿ ಗುರುಗಳೇ. ಒಳ್ಳೇದಾಗ್ಲಿ ಸ್ವಾಮಿ. ನಾನು ಆದಷ್ಟು ಬೇಗ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ. ಕಾರ್ತಿಕ್, ಮೈಸೂರಲ್ವಾ ನಿಮ್ಮೂರು? ಹೌದು ಹೌದು ಗುರುಗಳೇ. ಹೌದು, ಕಾರ್ತಿಕ್ ಅವರು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗ್ಲಿ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ ಇವತ್ತು ಅವ್ರ ಬದುಕಲ್ಲಿ ಒಂದು ಬೆಳಕನ್ನು ಕೊಟ್ಟಿದ್ದೀಯ ತಂದೆ. ಅದೇ ರೀತಿಯಾಗಿ ಅವ್ರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಚಿಂತಿಸಬೇಡಿ. ತಾಳ್ಮೆ, ತಾಳ್ಮೆ, ತಾಳ್ಮೆ ಇದು ನಿಮ್ಮಲ್ಲಿ ಇತ್ತು ಅಂದ್ರೆ ಜೀವನದಲ್ಲಿ ಬೇಗ ನೀವು ಮೆಟ್ಲತ್ತೀರಾ. ಹ್ಮ್. ಎಲ್ಲ ಆಯ್ತಾ? ನಿಮ್ ದಯೆ ಗುರುಗಳೇ ಅದೆಲ್ಲ. ಒಳ್ಳೇದಾಗ್ಲಿ. ನನಗೆ ಬಹಳ ಖುಷಿ ಆಯ್ತು. ರಾತ್ರಿ 2 ಗಂಟೆಗೂ ಒಂದು ತಾಯಿ ಮೆಸೇಜ್ ಮಾಡಿದ್ರು ನನಗೆ. ಆ ತಾಯಿ, ಅಪ್ಪ ಹ್ಮ್. ನನಗೆ ಅನುಗ್ರಹ ಆಗಿದೆ ತಂದೆ, ನಿನ್ನ ಹತ್ರ ಮಾತಾಡಬೇಕು, ನನ್ನ ಪವಾಡವನ್ನು ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಹೇಳಿ ಆ ತಾಯಿ ಅಷ್ಟು ಮೆಸೇಜ್ ಮಾಡಿದ್ರು. ಒಂದು ಸುಮಾರು ಒಂದು 200, 300, 250 ಮೆಸೇಜ್ ಇದೆ ಅದರಲ್ಲಿ. ನಾನು ಹ್ಮ್. ಇವತ್ತು ನೋಡ್ತಾ ಇದ್ದೀನಿ ಆ ತಾಯಿ ಮೆಸೇಜ್ ಮಾಡಿರೋದು. ನನಗೆ ಪವಾಡ ಆಗಿದೆ, ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿದಾಗ ಫೋನ್ 2 ಗಂಟೆಗೆ ಆನ್ ಮಾಡಿದೆ ನಾನು ಇವಾಗ. ನಾನು ಗುರುಗಳೇ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾ, ಮಾಮೂಲಿ ಟೆಸ್ಟ್ ಮೆಸೇಜ್ ಅಲ್ಲೆಲ್ಲ ಮೆಸೇಜ್ ಮಾಡಿ, ಗುರುಗಳೇ ಫೋನ್ ಎತ್ತಿ, ಫೋನ್ ಎತ್ತಿ, ಫೋನ್ ಎತ್ತಿ, ಯಾವಾಗ ಆನ್ ಮಾಡ್ತೀರಾ, ಯಾವಾಗ ಆನ್ ಮಾಡ್ತೀರಾ ಅಂತ ನಾನು ಸುಮಾರು ಮೆಸೇಜ್ ಹಾಕಿದೀನಿ. ನೋಡಿ ಆ ನನ್ ತಾಯಿ ಕಷ್ಟಗಳು ಮಾಡ್ದಲ್ಲಿ, ಹೇಳ್ಕೊಡಕ್ಕೆ. ಆ ತಾಯಿ ಹೌದು. ಮಾಡ್ದಲ್ಲಿ ಇವತ್ತು ನಿಮ್ ಲೈನ್ ಸಿಕ್ತು ಮತ್ತೆ ರಿಟರ್ನ್. ಖಂಡಿತ ಆ ತಾಯಿ ನಮ್ಮ ಅವ್ವಂಗೆ ಇಲ್ಲಿಂದ ನಡ್ಬಿಡ್ಬೇಕು. ಆ ತಾಯಿ ನಮ್ಮ ಅವ್ವ ಫೋನ್ ಮಾಡಿದ್ಕೆ ಆ ತಾಯಿ ಕಡೆಯಿಂದ ಎಲ್ಲೋ ಎಲ್ಲೋ ನಮ್ಮ ಮನೆ ದೇವ್ರು ಎಲ್ಲಮ್ಮ ತಾಯಿಯೇನೋ, ಆ ತಾಯಿಯೇ ನಮ್ಮ ಎಲ್ಲಮ್ಮನ್ ತರ ಮಕ್ಕನ ಫೋನ್ ಮಾಡು ಮಗನೇ ಅನ್ನಿಸ್ಬಿಡ್ತೇನೋ, ನಾವು ಫೋನ್ ಮಾಡಿದೀವಿ. ಖಂಡಿತ ಸ್ವಾಮಿ ಇರ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನಿಶ್ಚಿಂತೆಯಿಂದ ಇರಿ, ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ. ರಾಯರು ನಿಮ್ನ ಯಾವತ್ತು ನೀವು ಮಾಡಿರೋ ಸೇವೆ ಯಾವತ್ತು ಇಟ್ಕೊಳಂಗಿಲ್ಲ, ಹಿಂದೆ ತಿರುಗಿಸಿ ವಾಪಸ್ ಕೊಟ್ಟೇ ಕೊಡ್ತಾರೆ. ನಂಬಿಕೆ ಇರ್ಲಿ ಖಂಡಿತ ಅಷ್ಟೇ. ಗುರುಗಳೇ. ರಾಯರನ್ನ ಖಂಡಿತ ನಂಬ್ರಿ, ನಂಬಿಕೆ ಹೆಚ್ಚಿನ ಬರ್ತೀವಿ. ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಸತ್ಯ ಚ ಧರ್ಮರತಾಯ ಚ ಭಜತಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ ರಾಯರಿದ್ದಾರೆ, ರಾಯರಿದ್ದಾರೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಶ್ರೀರಾಮ್. ಜೈ